ಎಲ್ಲರೂ ತಪ್ಪದೆ ಮತ ಚಲಾಯಿಸಿ. ಎಲ್ಲ ರೇಟು ಜಾಸ್ತಿ ಆಗಿ ನಮ್ಮಂತ ಬಡವ್ರು ಬದುಕಕ್ಕೆ ಆಗ್ತಿಲ್ವಲ್ಲಪ್ಪ. ಓ ರಮಣ, ಆರಾಮ? ಓ ಅಧ್ಯಕ್ಷೆ, ಬನ್ನಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು, ಬನ್ನಿ ಒಳಿಕೆ. ಈ ಸತಿ ನಿಮ್ಮನೆ 4 ಕೋಟು ನಂಗೆ ಹಾಕ್ಸ್ಬಿಡು. ಸರಿ ಸ್ವಾಮಿಯರ, ನಮ್ಮನೇಲಿರೋ 4 ಕೋಟು ನಿಮ್ಗೆ ಹಾಕಿಸ್ತೀನಿ. ಆದ್ರೆ ಇರೋ ನಮ್ ಗುಡಿಸ್ಲು ನೋಡಿ, ಮಳೆ ಬಂದ್ರೆ ಸೋರ್ತದೆ, ಬಿಸಿಲು ಬಂದ್ರೆ ಒಣಗ್ತದೆ. ಇರಕ್ಕೊಂದ್ ಮನೆ ಇಲ್ಲ. ಇರೋ ಈ ಸಣ್ಣ ಮನೇಲಿ 4 ಜನ ವಾಸ ಮಾಡ್ತಾ ಇದೀವಿ. ಒಂದ್ ಗೂಡು ಅಂತ ಮಾಡ್ಕೊಟ್ರೆ ನಮ್ ಜೀವನಕ್ಕೂ ಆಗತ್ತೆ. ಈ ಸಲ ನನ್ ಗೆಲ್ಲಿ ಮಾಡಿಸ್ಕೊಡ್ತೀನಿ. ಹೋದ್ ಸತಿಲು ಹಿಂಗೆ ಹೇಳಿದ್ರಿ, ಈ ಸತಿಲು ಅದ್ನೇ ಹೇಳ್ತಾ ಇದೀರಾ. 30 ವರ್ಷದಿಂದ ನಿಮಗೆ ಓಟ್ ಹಾಕ್ತಾ ಬರ್ತಿದ್ವಿ, ಬೇರೆ ಯಾರಿಗೂ ಹಾಕಿಲ್ಲ ಸ್ವಾಮಿಯರ. ಪಕ್ಕದ ಮನೆ ಶಿವಣ್ಣಗೆ 4 ಜನ ಗಂಡ್ಮಕ್ಳು, ಅವರಿಗೆ ಸ್ವಂತ ಮನೆ ಇದ್ರು 2 ಕೊಟ್ರಿ. ನಮಗೊಂದೂ ಮನೆ ಕೊಟ್ಟಿಲ್ವಲ್ಲ, ನಾವ್ ಇದ್ರಲ್ಲೇ ಅಂತ ಎಷ್ಟು ದಿನ ಅಂತ ಇರೋಣ? ನಮಗೇನೋ ಅರಿವಿಲ್ಲ, ಅವ್ರ ಮಕ್ಳು ಓದೇರೆ ಅದಕ್ಕೆ ಕೊಡ್ತಾ ಇದೀರೇನೋ. ನಮ್ ಮಕ್ಳಿಗೆ ಓದಕ್ಕೆ ಒಂದು ಸ್ಕೂಲಿಗೆ ಕಳ್ಸೋಣ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ನು ಮುಚ್ಚಾಕಿದ್ರಿ. ದುಡ್ಡಿರೋ ಮಕ್ಳೆಲ್ಲ ಪೇಟೆಲಿ ಆ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ತವ್ರೆ. ನಮ್ಮಂತವ್ರ ಮಕ್ಳಿಗೆ ಓದಕ್ ಶಾಲೆನೇ ಇಲ್ದಂಗ್ ಮಾಡ್ಬಿಟ್ರಿ ನಮ್ಮೂರಲ್ಲಿ. ನಮ್ಮ ಮಕ್ಳು ಪೇಟೆಲ್ ಓದಕ್ ದುಡ್ಡು ಇಲ್ದಲೆ ಕೂಲಿ ಕೆಲ್ಸ ಕಳಿಸ್ತಾ ಇದೀವಿ. ರಮಣ, ನೀನೇನ್ ಎದ್ರು ಬೇಡ, ನಾನು ಇದೀನಿ. ನಿಮ್ಮನೆ 4 ಕೋಟು ನಂಗೆ ಹಾಕ್ಸು, ಈ ಮನೆ ರೆಡಿ ಮಾಡಿಸ್ಕೊಡ್ತೀನಿ. ಬುದ್ಧಿಯರ, 30 ವರ್ಷದಿಂದ ನಿಮ್ಗೆ ಓಟಾಕ ಬಂದಿದೀವಿ, ಒಂದ್ ಸೂರಾದ್ರೂ ಮಾಡ್ಕೊಡಿ ಸ್ವಾಮಿಯರ. ನಾನು ಇದೀನಲ್ಲ, ಎದ್ರು ಬೇಡ. ರಾಮಣ್ಣ ಹೆಂಡತಿ ಮಕ್ಳಿಗೆ ಕುಕ್ಕರ್ ಸೀರೆ ಕೊಡು. ತಗೊಳ್ಳಿ ಕುಕ್ಕರು, ಇಟ್ಕೊಳ್ಳಿ ಸೀರೆ, ತಗೊಳ್ಳಿ ಎಣ್ಣೆ, ತಾಳಿ ಖರ್ಚಿಗೆ ದುಡ್ಡು. ನಾನಿದೀನಿ, ಎದ್ರು ಬೇಡ, ಮಾಡ್ಕೊಡ್ತೀನಿ, ಸುಮ್ನೆ ಇರು. ಸರಿ ಬುದ್ಧಿಯರ. ಅಪ್ಪೋ, ಏನ್ ಮಾಡ್ತಿದೀಯಾ? ಅಪ್ಪೋ, ನಮ್ ತಾತನ ಕಾಲದಿಂದ ಇವ್ರಿಗೆ ಓಟಾಕ್ಸಿದ್ಯಾ? ಏನ್ ಮಾಡ್ಕೊಟ್ಟವ್ರಪ್ಪ ಇವರು? ಇದ್ದಿದ್ದೊಂದು ಗೌರ್ಮೆಂಟ್ ಸ್ಕೂಲ್ ಇತ್ತು, ಅದನ್ನು ಮುಚ್ಚಾಕಿರು. 8ನೇ ಕ್ಲಾಸಿಗೆ ಬಿಟ್ಟು ನಾನು ಕೂಲಿ ಕೆಲ್ಸಕ್ಕೆ ಹೋಯ್ತಾ ಇದೀನಿ. ಏನ್ ಮಾಡಾರಪ್ಪ ಇವರು? ಓಡಾಡಕ್ ಒಂದ್ ರೋಡ್ ಇಲ್ಲ, ಚರಂಡಿ ಇಲ್ಲ, ಕುಡಿಯಕ್ ಮೊದ್ಲು ನೀರೇ ಇಲ್ಲ, ಕೆರೆಯಿಂದ ತಗೊಂಡ್ ಕುಡಿತಿದೀವಿ. ನಮ್ದು ಆರೋಗ್ಯ ಸ್ಥಿತಿ ಏನಾಗಬೇಕು? ಕಷ್ಟಪಟ್ಟು ದುಡಿದ್ರೆ ತಿಂಗ್ಳಿಗೆ 3,000 ದುಡಿಯೋದು ಹೆಚ್ಚು. ಮನೇಲಿ 4 ಜನ ಇದೀವಿ, 4 ಜನಕ್ಕೂ 1,000 ಅಂದ್ರೆ 4,000 ಆಯ್ತು. ಯಾಕೋ ಎಲ್ಲಿಂದ ತರನ ಯಾರ ಮನೆ ಮುರಿಯೋಣ? ಅವ್ರು ಕೂಡ ಎಣ್ಣೆ ಎಂಜಿಲು ಕಾಸಿಗೆ ಆಸೆ ಪಡ್ತಿದ್ಯಾ? ಅವರು 5 ವರ್ಷಕ್ಕೊಮ್ಮೆ ಬರ್ತಾರೆ, ಹೋಗ್ತಾರೆ. ಅವರು ಮನೆ ಮೇಲೆ ಮನೆ ಕಟ್ಕೋತಾರೆ, ನಾವ್ ಮಾತ್ರ ಬೀದಿಲೇ ಇರೋಣ. ಅವ್ರು ಕೂಡ ಎಂಜಿಲು ಕಾಸು ಯಾವ್ದು ಬೇಡ, ತೆಗ್ದೇಸಿ ತಗೊಳ್ಳಿ ಸ್ವಾಮಿ, ಬೇಡ. ಈ ಸಿತ್ತಿನಾರ ಊರು ಉದ್ಧಾರ ಮಾಡೋಂತ ಒಳ್ಳೆ ರಾಜಕಾರಣಿಯನ್ನ ಆಯ್ಕೆ ಮಾಡೋಣ. ಇಂಥವ್ರು ಬೇಡ, ಕಳ್ಸು ಇವ್ರು. ಇಂಥವ್ರಿಗೆ ತಕ್ಕ ಪಾಠ ಕಲ್ಸೋಣ. ನೀನ್ ಹೇಳಿ ಸರಿ ಮಗ, ನಮಗೇನೋ ವಿದ್ಯಾ ಬುದ್ಧಿ ಇರ್ಲಿಲ್ಲ. ಇಂಥವ್ರನ್ನ ನಂಬಿ ಓಟ್ನೆಲ್ಲ ಇವ್ರಿಗೆ ಹಾಕೋ ಬಂದು ನಾವ್ ಇವ್ರನ್ನ ನಮ್ಮ ರಾಜಕಾರಣಿ, ನಮ್ ದೇವ್ರು, ನಮ್ಮ ಅಧ್ಯಕ್ಷರು ಅನ್ಕೊಂಡಿದ್ದು. ನಮಗೂ ಗೊತ್ತಿಲ್ದೇನೆ ಇಂಥವ್ರಿಗೆ ಪ್ರತಿ ಸತಿನೂ ಓಟ್ ಹಾಕ್ಸಿ ಗೆಲ್ಲಿಸ್ತಾ ಬಂದು ಅವರು 500 ರೂಪಾಯಿ ಕೊಟ್ಬಿಟ್ಟು 4,000 5,000 ನಮ್ಮಂತ ಬಡ ರೈತರ ಹತ್ರ ಕಿತ್ಕತ್ತಿದ್ದಾರೆ. ನಮಗೂ ಗೊತ್ತಿರಲಿಲ್ಲ. ನೀವು ಅಷ್ಟೇ, ಈ ತರ ಹಣ ಎಂಡಕ್ಕೆ ನಿಮ್ಮ ಮತಗಳನ್ನ ಮಾರ್ಕಬೇಡಿ. ನಿಮ್ಮ ಊರ್ನ ಉದ್ಧಾರ ಮಾಡೋಂತ ಒಳ್ಳೆ ವ್ಯಕ್ತಿಗಳಿಗೆ ಮತ ಹಾಕಿ. ಅದೆಷ್ಟೋ ಬಡವರ ಮನೆಯ ನಿಜವಾದ ಘಟನೆಗಳು. ಈ ವಿಡಿಯೋ ನಿಜ ಅನಿಸಿದರೆ ನನ್ನ ಪೇಜ್ ಫಾಲೋ ಮಾಡಿ, ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕತೆ ಇಷ್ಟೇ ಕಣಮ್ಮ.